ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ನೋಡೋಣ. ಡಿಸಿಎಂ ಪರಮೇಶ್ವರ್ ಅವರ ಝೀರೋ ಟ್ರಾಫಿಕ್ ಸಂಪ್ರದಾಯವನ್ನ ಇದೀಗ ಎಂಬಿ ಪಾಟೀಲ್ ಮಾಡ್ತಾ ಇಲ್ಲ, ಅದನ್ನ ಬ್ರೇಕ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ನನಗೆ ಝೀರೋ ಟ್ರಾಫಿಕ್ ಬೇಡ, ಝೀರೋ ಸಿಗ್ನಲ್ ಮಾತ್ರ ಕೊಡಿ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ. ಝೀರೋ ಟ್ರಾಫಿಕ್ ಬಳಸದಿರಲು ಗೃಹ ಸಚಿವ ಎಂಬಿ ಪಾಟೀಲ್ ಅವರು ನಿರ್ಧಾರ ಮಾಡಿದ್ದಾರಂತೆ. ಸಿಗ್ನಲ್ ಫ್ರೀ ಮಾತ್ರ ಮಾಡಿಕೊಡಲು ಎಂಬಿ ಪಾಟೀಲ್ ಅವರು ನಿರ್ಧರಿಸಿದ್ದಾರೆ. ಆಕ್ಚುಲಿ ಇದು ಒಳ್ಳೆಯ ಬೆಳವಣಿಗೆ. ಝೀರೋ ಟ್ರಾಫಿಕ್ ಆಗ್ತಿರೋದ್ರಿಂದ ತುಂಬಾನೇ ಸಮಸ್ಯೆಗಳು ಆಗ್ತಾ ಇತ್ತು. ಸುಮಾರು ಆಂಬ್ಯುಲೆನ್ಸ್ ಕೂಡ ಹಾಗೆ ನಿಲ್ಕೊಳ್ತಾ ಇದ್ವು, ಜನರು ಕೂಡ ಪರದಾಟ ಪಡ್ತಾ ಇದ್ರು. ಇದನ್ನ ಸಾಕಷ್ಟು ಬಾರಿಗೆ ಮಾಜಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ಗಮನಕ್ಕೂ ಕೂಡ ನಾವು ತಂದ್ರಿ. ಆದ್ರೆ ಅವರು ಮಾತ್ರ ಇದಕ್ಕೆ ಕ್ಯಾರೆ ಅನ್ನದೆ ತಾವು ಆಡಿದ್ದೇ ಆಟ ಅನ್ನೋ ತರ ನಡ್ಕೊಳ್ತಾ ಇದ್ರು. ಆದ್ರೆ ಇದೀಗ ಝೀರೋ ಟ್ರಾಫಿಕ್ ಬಳಸಲ್ಲ ಅಂತ ಹೇಳಿ ನೂತನ ಗೃಹ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಹೇಳಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಆಕ್ಚುಲಿ ಪರಮೇಶ್ವರ್ ಅವರು ಪಾಲಿಸಿರುವಂತಹ ರೂಲ್ಸ್ ಅನ್ನ ಇದೀಗ ಬ್ರೇಕ್ ಮಾಡಿದ್ದಾರೆ ಎಂಬಿ ಪಾಟೀಲ್. ಇದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸಲ್ವಾ? ಖಂಡಿತವಾಗಿಯೂ ಸಭಾ, ಯಾಕಂದ್ರೆ ನಿಕಟಪೂರ್ವ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ರು. ಜೊತೆಗೆ ಸಾರ್ವಜನಿಕರಿಂದ ಸಾಕಷ್ಟು ಚೀಮಾರಿಯನ್ನ ಹಾಕಿಸ್ಕೊಂಡಿದ್ರು. ಅಂದ್ರೆ ಝೀರೋ ಟ್ರಾಫಿಕ್ ಇಂದ ಸಾಕಷ್ಟು ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಇವರೇನು ಪ್ರಶ್ನಾತೀತರ ಅನ್ನೋ ಮಟ್ಟಿಗೆ ಒಂದಷ್ಟು ಟೀಕೆಗಳು ಕೇಳಬಂದ ಹಿನ್ನೆಲೆಯಲ್ಲಿ ಅದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗಲೂ ಸಹ ಮಾಧ್ಯಮದವರ ಮೇಲೆ ಪರಮೇಶ್ವರ್ ಅವರು ಸಹ ಏನು ಗರಂ ಆಗಿದ್ರು. ಅದಾದ ನಂತರ ಈಗ ಎಂಬಿ ಪಾಟೀಲ್ ಅವರು ಬರ್ತಾರೆ. ಎಂಬಿ ಪಾಟೀಲ್ ಅಧಿಕಾರ ಸಿಕ್ಕಿದಾಗ ಹಿರಿಯ ಅಧಿಕಾರಿಗಳನ್ನ ಭೇಟಿಯನ್ನ ಮಾಡಿದ ಸಂದರ್ಭದಲ್ಲಿ ನನಗೆ ಝೀರೋ ಟ್ರಾಫಿಕ್ ಬೇಡ, ಝೀರೋ ಟ್ರಾಫಿಕ್ ನ ಸಂಪ್ರದಾಯ ಏನಿತ್ತು ಅದಕ್ಕೆ ತಿಲಾಂಜಲಿಯನ್ನ ಹಾಡಬೇಕು ಮತ್ತು ಸಿಗ್ನಲ್ ಫ್ರೀಯನ್ನ ಮಾಡ್ಕೊಡಿ ಅಂತ ಹೇಳಿ ಅಷ್ಟೇ ಹಿರಿಯ ಅಧಿಕಾರಿಗಳಿಗೆ ಈಗ ಹೇಳಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸಭಾ, ಓಕೆ, ಇವಾಗ ಗೃಹ ಸಚಿವ ಎಂಬಿ ಪಾಟೀಲ್ ಅವರ ಈ ನಿರ್ಧಾರ ವಾಲಂಟಿಯರ್ಲಿ ಆಗಿರೋದಾ ಅಥವಾ ಬೇರೆ ಯಾರಾದ್ರೂ ಹೇಳಿದಾರಾ ಅಥವಾ ಬೇರೆ ಯಾರಾದ್ರೂ ಕ್ವಶನ್ ಮಾಡಿದ್ದಕ್ಕೆ ಈ ನಿರ್ಧಾರನ ಮುರಳಿ? ಸಭಾ, ಏನಾದ್ರೆ ಎಂಬಿ ಪಾಟೀಲ್ ಅವ್ರಿಗೂ ಸಹ ಜನರು ಇದೇ ಪ್ರಶ್ನೆಯನ್ನ ಕೇಳ್ತಾರೆ. ಇವರು ಸಹ ಝೀರೋ ಟ್ರಾಫಿಕ್ ಅನ್ನ ಪಡ್ಕೊಂಡ್ರೆ ಜನರು ಇವ್ರಿಗೂ ಸಹ ಚೀಮರಿಯನ್ನ ಹಾಕ್ತಾರೆ ಅಂತ ಹೇಳಿ ಭಯ ಇರಬಹುದು. ಆ ಹಿನ್ನೆಲೆಯಲ್ಲಿ ಈ ಪದ್ಧತಿಯನ್ನ ಕೈಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಾರಂತದ್ದು. ಅಂದ್ರೆ ಝೀರೋ ಟ್ರಾಫಿಕ್ ಆದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಪರಮೇಶ್ವರ್ ವಿರುದ್ಧ ಸಾಕಷ್ಟು ಕಿಡಿಯನ್ನ ಕಾರಿದ್ರು. ಸಾಕಷ್ಟು ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆ ರೀತಿಯ ಕಿಂಗಣಿಗೆ, ಸಾರ್ವಜನಿಕರ ಕಿಂಗಣಿಗೆ ಮತ್ತು ಮಾಧ್ಯಮದ ಕಿಂಗಣಿಗೆ ಎಂಬಿ ಪಾಟೀಲ್ ಗುರಿಯಾಗಬಾರ್ದು ಅಂತ ಹೇಳಿ ಈ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಗೊತ್ತಾಗ್ತಾ ಇರುವಂತದ್ದು. ಸಭಾ, ಓಕೆ ಮುರಳಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.